ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ವಚನ ಪ್ರಸಾದದಲ್ಲಿ ಜೇಡರ ದಾಸಿಮಯ್ಯನವರ ಒಂದು ವಚನ. ಇವರು ಗುಲ್ಬರ್ಗ ಜಿಲ್ಲೆಯ ಸುರಪುರ ತಾಲೂಕಿನ ಮುಜನೂರು ಗ್ರಾಮಸ್ಥರು. ಇವರ ಕಾಯಕ ನೇಕಾರಿಕೆ. ಇವರು ಅನುಭವ ಮಂಟಪದ ಒಬ್ಬ ಶರಣರು. ನೇಕಾರಿಕೆಯು ತಮ್ಮ ಕಾಯಕವನ್ನು ಒಂದು ಪೂಜೆಯಂತೆ ಮಾಡುತ್ತಾ ವಚನಗಳನ್ನು ಸಹ ರಚನೆ ಮಾಡಿದ್ದಾರೆ. ಆ ವಚನಗಳಲ್ಲಿ ನಾನು ಒಂದು ವಚನ ಹೇಳ್ತೇನೆ. ಕರಿಯನಿ ತೊಡೆ ಒಲ್ಲೆ ಸಿರಿಯನಿ ತೊಡೆ ಒಲ್ಲೆ ಹಿರಿದ ಪರಾಜವ ನಿತ್ತೊಡೆ ಒಲ್ಲೆ ಹಿರಿದ ಪರಾಜವ ನಿತ್ತೊಡೆ ಒಲ್ಲೆ ಕರಿಯ ನಿತ್ತೊಡೆ ಒಲ್ಲೆ ಸಿರಿಯ ನಿತ್ತೊಡೆ ಒಲ್ಲೆ ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತೊಡೆ ನಿಮ್ಮ ನಿತ್ತ ಕಾಣ ನಿಮ್ಮ ನಿತ್ತ ಕಾಣ ರಾಮನಾಥ ರಾಮನಾಥ. ಇವರ ವಚನದ ಭಾವಾರ್ಥ ಹೀಗಿದೆ. ಕರಿಯ ನಿತ್ತೊಡೆ ಅಂದರೆ ಆನೆ ಕೊಟ್ಟರೂ ಬೇಡ, ಸಿರಿಯ ನಿತ್ತೊಡೆ ಅಂದರೆ ಸಿರಿ ಸಂಪತ್ತು ಏನು ಕೊಟ್ಟರೂ ಬೇಡ, ಹಿರಿದಪ್ಪ ರಾಜ್ಯ ಅಂದರೆ ರಾಜ್ಯ ಕೊಟ್ಟರೂ ಬೇಡ, ನಿಮ್ಮ ಶರಣರ ಸುಳ್ನುಡಿ ಅಂದರೆ ತತ್ವದ ನುಡಿಗಳು, ವಿಚಾರದ ನುಡಿಗಳು, ಭಕ್ತಿಯ ನುಡಿಗಳು, ಆಚಾರದ ನುಡಿಗಳು ಒಂದರಗಳಿಗೆ ಇತ್ತೊಡೆಯೇ ಅಷ್ಟ ಕೇಳಲಿಕ್ಕೆ ಸಿಕ್ಕರೆ ಸಾಕು ರಾಮನಾಥ ನಿನ್ನನ್ನು ಇಲ್ಲೇ ಕಾಣುವೆ ಎಂದು ಜೇಡರ ದಾಸಿಮಯ್ಯನವರು ಹೇಳ್ತಾರೆ. ಒಂದು ಅರಗಳಿಗೆ ಅಂದರೆ ಮೊದಲು ಗಡಿ ಇರಲಿಲ್ಲ, ಅದಕ್ಕೆ ತಾಸು ಮಿನಿಟು ಇದೆಲ್ಲ ಇರ್ತಾ ಇರಲಿಲ್ಲ. ಆಗ ಗಳಿಗೆ ಫಳ ಅಂತ ಹೇಳ್ತಾಯಿದ್ರು. ಒಂದು ಬಾಲ್ಟಿಯಲ್ಲಿ ನೀರು ತುಂಬಿ ಇಟ್ಟು ಒಂದು ಚಿಕ್ಕದಾದ ಒಂದು ಪ್ಲೇಟ್ ಅದರಲ್ಲಿ ಸೂಜಿಯಷ್ಟು ರಂಧ್ರ ಮಾಡಿ ಆ ನೀರಿನಲ್ಲಿ ಆ ಪ್ಲೇಟನ್ನು ಬಿಡ್ತಾಯಿದ್ರು. ಅದು ಪ್ಲೇಟು ನೀರು ತುಂಬಿ ಮುಳುಗಿದ ಮೇಲೆ ಒಂದು ಗಳಿಗೆ ಆಯಿತು ಅಂತ ಹೇಳ್ತಿದ್ರು. ಅಂದರೆ ಅದಕ್ಕೆ ಗಳಿಗೆ ಬಟ್ಟಲು ಅಂತ ಹೇಳ್ತಾಯಿದ್ರು. ಆ ಸಮಯದಲ್ಲಿ ಆ ರೀತಿ ನಮ್ಮ ಮನೆಯಲ್ಲಿ ಇತ್ತು. ನಮ್ಮ ತಂದೆಯವರು ಹೇಳ್ತಾಯಿದ್ರು. ಆ ಗಳಿಗೆ ಅಂಥ ಒಂದು ಗಳಿಗೆದು ಅರಗಳಿಗೆ ಅದರಷ್ಟೊಂದು ಅರ್ಧ ಗಳಿಗೆನೂ ಶರಣರದು ಸುಳ್ಳು ನುಡಿಗಳು ಒಳ್ಳೆಯ ನುಡಿಗಳು ಕೇಳಲಿಕ್ಕೆ ಸಿಕ್ಕರೆ ಸಾಕಪ್ಪ ಅಂತಂದು ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ. ಶರಣಾರ್ಥಿಗಳು. So hope you like this video. So like this video and subscribe our channel for regular videos update. Thanks for watching. Sharanu Sharanarthi.